ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ಸೋನು. ನೋಡಿಲ್ಲ ನನ್ನ ಮಗ, ಚಿಕ್ಕ ಮಗ ನೋಡಿಲ್ಲ ಹೆಂಗೆ ಆಟ ಆಡ್ತಾನೆ, ನೋಡ್ತಾನೆ. ಸೊ ದಯಕ್ಕೂ ಸ್ಕೂಲಿಗೆ ಹೋದ ಇವಾಗ, ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ. ಫ್ರೈಡೇ ಇವತ್ತು ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಟಕ ಅಂತೆಲ್ಲ ಕೆಲಸ ಮುಗಿಸ್ಕೊಂಡೆ. ಬೇಳೆಗಿಟ್ಟಿದ್ದೀನಿ ಆ್ಯಂಡ್ ಉಪ್ಪಿಟ್ಟು ಕೂಡ ಮಾಡಿದ್ದೀನಿ ನೋಡಿ. ಸೊ ಉಪ್ಪಿಟ್ಟಾಗಿದೆ. ಅವ್ನು ಉಪ್ಪಿಟ್ಟಂದರೆ ತುಂಬಾ ಇಷ್ಟ. ಹೇಳಿದ್ನಲ್ಲ ಲಾಸ್ಟಲ್ಲೇ ನಾನು, ಅವನಿಗೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ. ಯಾವುದೇ ಆಗಲಿ ಉಪ್ಪಿಟ್ಟು ತಿಂತಾನೆ ಅವನು. ಸೊ ಅವನಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಕಸ ಗುಡಿಸಿನೆಲ್ಲ ಒರೆಸಿ ದೀಪ ಪೂಜೆ ಮಾಡಬೇಕು ಇವಾಗ. ಪೂಜೆ ಮಾಡಿ ಇದನ್ನು ಫ್ರೈಡೇ ರಂಗೋಲಿ ಹೂ ನೋಡಿ ಬಿಡಿಸಿಟ್ಬಿಟ್ಟು ಹೋಗೋಣ. ಸೊ ಅದು ಹಾಯ್ ಮಾಡಮ್ಮ. ಹಾಯ್ 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 ಹಾಯ್. ಸರಿ, ನಾನಿವಾಗ ಟೀ ಕುಡಿತಾ ಇದ್ದೆ. ಕುಕ್ಕರ್ ಇಟ್ಟಿದ್ದೀನಿ. ಸೊ ಚಲೋ, ನೆಕ್ಸ್ಟ್ ಏನು ಕೆಲಸ ಇದೆ, ದೇವ್ರ ಪೂಜೆ ಮಾಡಿ ಸಿಗ್ತೀನಂತೆ. ನೋಡಿ ಬೆಳಗ್ಗೆದ್ದು ಟೀ ಆ್ಯಂಡ್ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಇದೆಲ್ಲ ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರು ಕುದೀತೈತೆ. ಸೊ ಪೂಜೆ ಮಾಡಿದ್ಮೇಲೆ ಸಿಗ್ತೀನಂತೆ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅಮ್ಮಕ್ಕ ಆಬುಟಿ ಯಾರದ್ದು ಅಕ್ಲಿ ಅಮ್ಮನೋ ನೀನು ಮಮ್ಮುಂತಿಯಾ? ಅಕ್ಲಿ ಅವಕ್ಕ. ಸೊ ಕುಕ್ಕರ್ ಇಟ್ಟಿದ್ದೀನಲ್ಲ, ಮತ್ತೆ ಎದ್ದೇಳಕ್ಕೆ ಬೇಜಾರು. ಸೊ ಚಲೋ, ಬಾಯ್, ಸಿಗ್ತೀನಂತೆ. ಯಾರು ತಂದರ್ದ ಇದಕ್ಕೆ ಕೇಕು? ಎಲ್ಲೈತೆ? ಏನದು? ತೋರ್ಸು. ಬಂತು. ಚಲೋ, ಅಲ್ಲಿ ಬಂದು ಬಿಜಿ ಬಜ್ಜಿ ಎಲ್ಲ ಕಣೋ, ಬಿಜಿ ಕೊರಿಯರ್ ಕಣೋ. ಪಾಪಾ ಸ್ವೆಟರ್ ಅಲ್ಲ, ಶಾಮಿದದು, ಶಾಮಿದ್ ಸೀರೆ. ಬಿಡು ದೈವಿಕ್, ಇಡೀ ದೈವಿಕ. ಹಾಂ ಜಿ, ಥ್ಯಾಂಕ್ಸ್. ಬಾ ದೈವಿಕ್, ಬಾ. Hello guys, illo episode, illo vashi, papa appo aditana, illo eppattalleddi, light poistu, ishta estu, yes, illo balidu, ille adukku. ಇಲ್ಲ ಬಡಿದು ಅಲ್ಲೇ ಎಲ್ಲ ಬಡಿದು ಟಾಟಾ.
ಸೊ ಗೈಸ್ ಇದನ್ನು ಆನ್ಲೈನಲ್ಲೇ ನಾನು ಸಾರಿ ತೊಗೊಂಡಿದ್ದೆ ದೇವರಿಗೆ ಅಂತ ಹೇಳಿ. ಇದ್ರದ್ದು ವಿಡಿಯೋ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸೀರೆ ಬಗ್ಗೆ ನಾನು ಕ್ವಾಲಿಟಿ ಆಯಿತು, ಅವ್ರ ಪರ್ಚೇಸ್ ಆಯಿತು, ಟ್ರಸ್ಟ್ ಪೇಜು ಅಥವಾ ಫೇಕ್ ಪೇಜು ಅಂತ ಹೇಳಿ ಪ್ರತಿಯೊಂದು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಹೇಗೆ ನಾನು ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂತ ಬೇಕು ಅಂದರೆ ನೀವು ಕೂಡ ಆರ್ಡ್ರ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೂಪರ್. ಸೊ ಇದ್ರ ವಿಡಿಯೋ ಬೇಕಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅಂತ. ಫುಲ್ಲು ಕ್ಲಿಯರ್ ಆಗಿ ತುಂಬ ಚೆನ್ನಾಗಿದೆ, ಸಾಫ್ಟು ಕ್ರಿಸ್ಪಿ ಆಗಿದೆ. ಸೊ ಇದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಂತೆ. ಇದು ನಮ್ಮ ದೈವಿಕ್ ನೋಡಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಿದ್ರು, ಅದೆಲ್ಲ ಎತ್ತಿಡ್ತಾ ಇದ್ನ. ಇವನಿಗೆ ನೀನು ರೆಡಿ ಆಗಿ ಬಾಬಾ ಅಂತ ಹೇಳಿದ್ರು, ಎಲ್ಲ ಮುಖ ತೋರಿಸಿ ಕಳಿಸಿದ್ದಾರೆ. ಇವನು ರೆಡಿ ಆಗಿದ್ದು ನೋಡಿ ಇಲ್ಲಿ ಹೆಂಗೆ ರೆಡಿ ಆಗವನೆ ಅಂತ. ಹಾಯ್ ಗೈಸ್ ಏನು ನೋಡಿ ಇಲ್ಲಿ ನಾನು ಹೆಂಗೆ ರೆಡಿ ಆಗಿದ್ದೀನಿ, ನಾನು ಹೇಗೆ ರೆಡಿ ಆಗಿದ್ದೀನಿ ತೋರಿಸ್ಲಾ ನಿನ್ನ ಮುಖ ನಿಂಗೆ ತೋರಿಸ್ಲಾ? ತಡಿ ಒಂದು ನಿಮಿಷ ರೀ ಗಾಯ್ಸ್, ಅವನು ತೋರಿಸ್. ಹೆಂಗೆ ಅನಿಸ್ತಿದ್ಯಾ ನೋಡಿ ಗೈಸ್, ಹೆಂಗೆ ಹಚ್ಕೊಂಡಿದ್ದ ನೋಡಿ ಗೈಸ್. ಒರ್ಸ್ಕೋ, ರೆಡಿ ಆಗೋ ಅಂತ ನನ್ನ ಹಸ್ಬೆಂಡ್ ಹೇಳಿದಾರಲ್ಲ. ಸೊ ರೆಡಿ ಆಗಿದ್ದಾನೆ ನೋಡಿ ಹೆಂಗೆ. ಈ ಒಳಗೆ ಸರಿ ಒರ್ಸು ಕ್ಲೀನ್ ಆಗಿ. ಚಲೋ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲೋಡು ನಾನು ಇಲ್ಲೋಡು ಪಾಪ ಹೋತನ ಏ ಬಲಲ್ಲದು ಸಾಕ್ಬಿಡು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇವತ್ತು ಸ್ಯಾಟರ್ಡೆ ಅಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಹಾಗೆ ತರಕಾರಿ ಇದ್ರೆ ತರಕಾರಿ ತೊಗೊಂಡ್ಬಿಟ್ಟು ಬರ್ತೀವಿ. ಸೊ ಚಲೋ. ಕಾಡಿಬೇಡಿ ದೇವಸ್ಥಾನಕ್ಕೆ ಬಂದ್ವಿ. ಜನರೇಟರ್ ಹಾಕಿದ್ದಾರೆ. ತೊಂಬ ಇಲ್ಲಿ ಅಲ್ಲಿ ಹತ್ತಬಾರ್ದು ಇಲ್ಲೇ ಬೇಡ್ಕೊ ಇಲ್ಲೇ. ಹೋಗ್ಬಾರ್ದು. ಬಾ. ನಂದಾ ಕುಂದ್ರೆ ಆಯ್ತಾ? ಅವ್ನು ಹಿಡ್ಕೊ.
ತುಂಬ ಇಷ್ಟ. ಸೊ ಮಂಡೇ ಅವನಿಗೆ ಬಾಕ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಸೊ ಬಾಕ್ಸಿಗೆ ಸ್ಮ್ಯಾಶ್ ಮಾಡಿ ಹಾಕ್ತೀನಿ. ಸೊ ದೇವ್ರಿಗೆ ಬಳೆ ತೊಗೊಂಡೆ 2 ಡಜನ್ನು. ಆ್ಯಂಡ್ ಇದು ನಮ್ಮ ಮಮ್ಮಿಗೆ ಪೂಜೆ ಮಾಡೋಕ್ಕೋಸ್ಕರ ಸೀರೆ ತೊಗೊಂಡಿದ್ದೀನಿ. ಆ್ಯಂಡ್ ಮತ್ತೇನು ತೊಗೊಂಡೆ, ಮಸಾಲೆ ಐಟಮ್ಸ್ಗಳು ತೊಗೊಂಡಿದ್ದೀನಿ. ಆ್ಯಂಡ್ ತಿನ್ನೋಕ್ಕೆ ಗೋಬಿ ತೊಗೊಂಡಿದ್ದೀನಿ. ಸೊ ಚಲೋ ರೈಸ್ಗೆ ಇಡಬೇಕು. ಇವಾಗ ಪಾಪು ಊಟ ಮಾಡಿಸ್ಬೇಕು. ತತ್ತಿ ಬೇಕಾಗುತ್ತೆ ನಾಳೆ ದೇವರಿಗೆ ಉಡಿ ತುಂಬಿಸೋಕೆ. ಬಳೆ ಇವೆಲ್ಲನೂ ಎತ್ತಿಡಬೇಕು. ಸೊ ಫಸ್ಟ್ ಬಳೆ ಸೇಫಾಗಿಡ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ ಮಕ್ಕಳು ಜಾಗರೂಕರಿಲ್ಲ. ಸೊ ಇದಿಟ್ಟೆ ಫಸ್ಟ್ ಪ್ಯಾಂಪರ್ ತೆಗಿಯೋದು. ಸೊ ಇದೆಲ್ಲ ಎತ್ತಿಡ್ತೀನಿ. ಇವಾಗ ಈ ವಾರ ಸಂತೆ ಇಲ್ಲ. ಬದನೆಕಾಯಿ ಐತೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬದನೆಕಾಯಿ ಐತೆ. ಈಗೇನು ಬಜ್ಜಿ ಮಾಡ್ತೀನಿ. ಮೆಣಸಿನ್ಕಾಯಿ ಐತೆ, ಮೆಣಸಿನ್ಕಾಯಿ ನಾಳೆ ಬಜ್ಜಿ ಮಾಡ್ತೀನಿ ಬೇಕಂದರೆ. ಇವತ್ತು ಸಬ್ಬಕ್ಕಿ ವಡೆ ಮಾಡಿದ್ದೆ. ಸೊ ಇವೆಲ್ಲ ಮಸಾಲೆ ಐಟಮು ಎಮರ್ಜೆನ್ಸಿಗೆ ಅಂತ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆವಾಗ ನನಗೇನೋ ನೆನಪಿಲ್ಲ ಅಂದಾಗ ಮಾತ್ರ ನಾನು ಸಡನ್ನಾಗಿ ಫ್ರಿಜ್ಜಿದ್ದು ನೆನಪು ಮಾಡ್ಕೊತೀನಿ. ಸೊ ಎಲ್ಲ ಪಾತ್ರೆ ತೊಳೆದಿತ್ತು ನಮ್ಮ ಹಸ್ಬೆಂಡ್. ನೋಡಲ್ಲಿ ನೋಡಿ ಅವಳು ಆಟ ಆಡ್ತಿರೋದು. ಸೊ ಚಲೋ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ಸರು. ಎಲ್ಲರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ನಂದು ಪೂಜೆ ಆಯ್ತು ಇವತ್ತು ಸಂಡೇ, ಶ್ರಾವಣ. ಸೊ ಶ್ರಾವಣ ಪೂಜೆ ಆಯಿತು. ಎಲ್ಲ ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿ ಪಾತ್ರೆ ಎಲ್ಲ ತೊಳೆದು ದೈವಿಕಗೆ ಮತ್ತು ಅದ್ದುಗೆ ಸರಿ ಮಾಡಿ, ರಾಗಿ ಸರಿ ಮಾಡಿ ಅವನಿಗೆ ಕುಡಿಸಿ ಅವನಿಗೆ ಅದ್ದುಗೆ ಮಲಗ್ಸೋಕೆ ಹೋಗಿದ್ದಾರೆ. ಸೊ ನಾನು ಬೆಳಗ್ಗೆನೇ ಬೇಗನೆ ಎದ್ದು ಪೂರಿಗೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ಸಾಗು ಮಾಡಿದ್ದೀನಿ. ಸೊ ಸಾಗುದು ಮತ್ತು ಪೂರಿಗೇನಾದರೂ ಬಿಡಬೇಕಾದ್ರೆ ಹೇಳಿ ನಾನು ಕ್ಯಾಪ್ಚರ್ ಮಾಡಿ ಹೇಳ್ತೀನಂತೆ ವಿಡಿಯೋ ಬ್ಲಾಗಲ್ಲಿ. ಸೊ ಮತ್ತು ನಾನು ಏನದು ಸಬ್ಬಸ್ಗೆ ವಡೆ ಕೂಡ ಮಾಡಿದ್ದೀನಿ. ಸಬ್ಬಸ್ಗೆ ವಡೆದು ಬೇಕಾದರೆ ವಿಡಿಯೋ ಹೇಳಿ ನಾನು ಅದನ್ನು ಕೂಡ ಬ್ಲಾಗಲ್ಲಿ ಹಾಕಿದ್ದೀನಿ. ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಏನದು ಸ್ಯಾರಿದು ಸಾರಿ ಕಲೆಕ್ಷನ್ ಆನ್ಲೈನ್ ಶಾಪಿಂಗ್ ಬೆಟರ ನಾನ್ ಬೆಟರ್ ಅಂತ ಹೇಳಿ ಅದನ್ನು ಕೂಡ ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸಾರಿ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಒಂದ್ಸರಿ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆನ್ಲೈನ್ ಶಾಪಿಂಗ್ ಬೆಟರಾ ಇಲ್ಲ ಅಂತ ಹೇಳಿ. ಆ್ಯಂಡ್ ಚಲೋ ನೋಡೋಣ, ವ್ಲಾಗ್ ಮಾಡೋಣ. ನೋಡಿ ಇಲ್ಲಿ ಪೂರಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಯಾಕೆಂತಂದರೆ ಎಣ್ಣೆ ಏನದು ಲೋ ಫ್ಲೇಮಲ್ಲಿ ಕಾಯಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕಾಯಿದ್ರೆ ಚೆನ್ನಾಗಿರುತ್ತೆ. ನಿನ್ನೆ ನಾನು ಸಬ್ಬಕ್ಕೆ ವಡೆ ಮಾಡಿದ್ನಲ್ಲ ಅದ್ರದ್ದು ಆಯಿಲ್ ಇದು. ಆ್ಯಂಡ್ ಇವಾಗಿದು ಸಾಗು ಹೇಗಾಗಿದೆ ಅಂತ ನೋಡೇ ಇಲ್ಲ ನಾನು ಕೂಡ. ಸೊ ಸಾಗು ಕೂಡ ಆಗಿದೆ. ಥಿಕ್ನೆಸ್ ಆಗುತ್ತೆ. ಯಾಕೆ ಅಂತಂದರೆ ನಾನು ಇದನ್ನು ಹಾಕಿದ್ದೀನಿ, ಏನದು ಕಡಲೆಪಪ್ಪು ಹಾಕಿದ್ದೀನಿ. ಗ್ಯಾಸ್ ಬುಕ್ ಮಾಡಿ. ಸೊ ಈ ಥರ ಆಗ್ತಿದೆ. ಸಾಗು ಪಲ್ಯ ರೆಡಿ.
ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸಾರಿ. ಬಾ. ಗಾಯ್ಸ್ ನೋಡಿ ಗಾಯ್ಸ್, ದಯವಿಟ್ಟು ಹೋಮ್ವರ್ಕ್ ಮಾಡ್ತಿದ್ದಾನೆ. ಹೊರಗಡೆ ಹೋಗಂಗಿಲ್ಲ, ಲೈಟ್ ಹೊರಗೆ ಹೋಗಂಗಿಲ್ಲ. ನೋಡಿ ನೋಡಿ ಹೊರಗೆ ಹೋಗ್ತಿದೆ. ಕ್ಲೀನಾಗಿ ಮಾಡು, ಅದು ಫಸ್ಟ್ ಕಂಪ್ಲೀಟ್ ಮಾಡು. ಫುಲ್ ಇಲ್ಲೊಂದು ಸ್ವಲ್ಪ ಐತೆ ನೋಡಿ. ಅವನೇ ಕಲರಿಂಗ್ ಮಾಡ್ತಾವೆ ನೋಡಿ. ಏನೇನು ಬನಾನ ಹೊರಗಡೆ ಹೋಗ್ತಿದ್ದೆ ದೈವಿಕ್, ನೋಡಲ್ಲ ಹೊರಗಡೆ ಹೋಗ್ತಿದ್ದೆ. ಫಸ್ಟ್ ಕಂಪ್ಲೀಟ್ ಮಾಡು ದೈವಿಕ್ ಇದು. ಹ್ಞೂ ಸರಿ ಬಿಡು, ಇದನ್ನು ಮಾಡು. ಸೊ ಚಲೋ ಹಣ್ಣು ತಗೊಂಡೆ ನೋಡಿ ಇಲ್ಲಿ. ಅದು ನೋಡಿಲ್ಲ ಹೆಂಗೆ ಹಣ್ಣು ತಿಂತಿದ್ದಾರೆ. ಅದು ನೋಡಿ ನೋಡಿ ಬನಾನ ಕೊಟ್ಟವ್ರೆ. ಚಿಕ್ಕದ್ರಲ್ಲಿ ಇಷ್ಟೊಂದು ಐತಾ? ಇಷ್ಟೊಂದು ಆಯ್ತು ನೋಡಿ. ನೀರು ಇಲ್ಲ ಅನ್ಸುತ್ತೆ. ನೀರು ನೋಡಿ, ಒಂದು ಕೈ ನೀರಿದೆಯಾ ಅಣ್ಣ? ದೈವಿಕ್ ಫೇವ್ರೇಟ್. ಚಿಕನ್ ಬೇಕಾ? ಶ್ರಾವಣ ಕಾಲ್ ತಗೋಬೇಕು, ಪನ್ನೀರ್ ಕಾಳು. ನಾನು ಅವನಿಗೆ ತಗೊಂಡಿರೋದು. ಟೇಸ್ಟ್ ಇರುತ್ತೆ. ಬರ್ಗರ್ ಬೇಕಂತ. ಬರ್ಗರ್ ಜಸ್ಟ್ ಡ್ರೈ ಆಗಿರುತ್ತೆ. ಅಲ್ಲೇ ನಿಲ್ಸಿದಾನೆ.
ಜಸ್ಟ್ ಕ್ಯಾಮೆ ಅಮ್ಮ ಜಸ್ಟ್ ಬಂದ್ವಿ ನೋಡ್ರಿ. ಏನು ಎಷ್ಟು 5 ಗಂಟೆಗೆ ಹೋದ್ವಿ, 6 ಗಂಟೆಗೆ ಬಂದ್ವಿ, 1 ಅವರಲ್ಲಿ ಬಂದ್ಬಿಟ್ವಿ ಅಷ್ಟೇ ಶಾಪಿಂಗ್. ಪಿಜ್ಜಾ ಕಾಂಬೋ ವೈಸ್ ಪಿಜ್ಜಾ ತಗೊಂಡ್ವಿ. ಆಮೇಲೆ ದೇವ್ರದ್ದು ಏನದು ಐಟಮ್ಸ್ಗಳು ತೊಗೊಂಡಿದ್ದೆ, ದಾರ, ಆಮೇಲೆ ಬ್ಲೌಸ್ ಪೀಸು, ಆಮೇಲೆ ಅದಕ್ಕೆ ಇದು ಕಲ್ಸಕ್ಕೆ ಆಗೋ ಐಟಮ್ಗಳು ಇದೆಲ್ಲ ಕಲ್ಸಕ್ಕೆ ಹಾಕಬೇಕು. ಇದನ್ನೆಲ್ಲ ತೊಗೊಂಡೆ. ಆಮೇಲೆ 5 ಥರದ ಹಣ್ಣು ಕೂಡ ತೊಗೊಂಡ್ಬಿಟ್ಟಿದ್ದೀವಿ. ಒಂದು ಬನಾನ ಒಂದೇ ತೊಗೋಬೇಕು, ಬನಾನ ಆಮೇಲೆ ತೊಗೊಂಡ್ರೆ ಆಯಿತು. ಸೊ ಎಲ್ಲ ಇಲ್ಲೇ ತೊಗೊಂಡ್ಬಿಟ್ವಿ. ಆ್ಯಕ್ಚುಲಿ ಪ್ರತಿ ವರ್ಷ ನಾವು KR ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ತೊಗೊಂಡಿದ್ವಿ. ಸೊ ಇದು 5 ಥರದ ಹಣ್ಣು ಪಿಜ್ಜಾ. ಸೊ ಇಲ್ಲಿ ನೋಡಿ ಇದನ್ನೆಲ್ಲ ಒಂದು ಎಷ್ಟು ಬೇಕಿತ್ತು ಹಣ್ಣುಗಳು ತೊಗೊಂಡ್ಬಂದಿದ್ದೀವಿ. ಇದು ಒಂದು ಹಣ್ಣು. ಸೊ ಇಲ್ಲಿ ಹಣ್ಣು ಇಟ್ಬಿಡ್ತೀನಿ. ಇವಾಗ ಯಾರು ಮುಂಚೆ ಮಾಡಿಲ್ಲ. ಇವಾಗ ಮೆಣಸಿನಕಾಯಿ ಬಜ್ಜಿ ಮಾಡ್ತೀನಿ. ಇದು ನಾನು ಹಾಕ್ತೀನಿ. ಸೊ ಬಂದ್ವಿ. ಇದು ದೇವರ ಐಟಮ್, ಇದನ್ನ ಇಲ್ಲಿ ಇಟ್ಬಿಡ್ತೀನಿ. ಎಲ್ಲ ಒಂದು ಕಡೆ ಒಂದು ಮಾಡ್ತೀನಿ ಇದೆಲ್ಲ ಬಿಟ್ಟು ಪಿಜ್ಜಾ ತಿನ್ನೋಣ. ಏನ್ ಒಂದೇ ಕಡೆ ಹಾಕಿದೆ, ನೀನು ಈ ಕಡೆ ತಿನ್. ಹಂಗೂ ತೋರ್ಸು. ಅದಕ್ಕೆ ಹೇಳಿದೆ ನೋಡಿ. ಸೊ ಪಿಜ್ಜಾ ತಿಂತಾ ಇದೀವಿ ನಾನು ದೈವಿಕ್ ಅಲ್ವಾ ದೈವಿಕ್? ಬೋನ್ ಬರಲ್ಲ ಬಾಯಿನಲ್ಲಿ. ಎ ಬೋನ್. In his mouth. He wanted the other bone also. So he barked at the dog. Boo! Boo! ಅದು As ಬಾಯ್ಲಿ he opened his mouth. ಬಾಯಿ ಓಪನ್ ಮಾಡ್ದ. To bark. The bone fell in to the water. He lost the bone. The bone inside the water. Then dog realized that it was not another dog in the water. It's his own